ನಮ್ಮ ಅಣ್ಣನ ಮದುವೆ ಸ್ಟಾರ್ಟ್ ಆಗೇ ಬಿಡ್ತು. ಕಾಲೇಜಿಗೆ ಹೋಗಿ ವಾಪಸ್ ಬಂದ ತಕ್ಷಣ ಮನೆಯಲ್ಲಿ ಅಂದ್ರು ಪೂಜೆ ಮಾಡ್ತಾ ಇದ್ರು. ಇಲ್ಲಿಂದ ನಮ್ಮ ಅಣ್ಣನ ಮದುವೆ ಕಾರ್ಯ ಸ್ಟಾರ್ಟ್. ಊರವರೆಲ್ಲ ಸೇರ್ಕೊಂಡು ಚಪ್ರ ಎಲ್ಲ ಹಾಕಿ ಮುಗಿಸಿದ್ರು. ಬಿಸಿಲಿರ್ತಿದ್ದಂಕ್ಲೆ ಎಲ್ರಿಗೂ ಸುಸ್ತಾಗಿರುತ್ತೆ ಅಂತ 10 ರೂಪಾಯಿಗೆ ಒಂದು 10 ರೂಪಾಯಿಗೆ ಎರಡನ್ನ ಐಸ್ ತಗೊಂಡು ಎಲ್ರು ತಿಂದ್ಬಿಟ್ವಿ. ಮುನ್ನಡೆಯೋ ಶಾಸ್ತ್ರಕ್ಕೆಲ್ಲ ನಮ್ಮ ಅತ್ತಿಗೆಮ್ಮನ ನನ್ನನ್ನು ಕಳಿಸ್ಬಿಟ್ರು ಊರಲ್ಲಿ ಎಲ್ರೂ ಕರಿಯಕ್ಕೆ. ಮದ್ಮಕ್ಳು ಮಾಡ್ತಾರೆ ಬರ್ರಿ ಅಂತ ನಮ್ಮ ಅತ್ತಿಗೆಮ್ಮ ಕರೆಯೋದನ್ನ ಕೇಳಿ ನನಗೊಂದು ಡೌಟ್ ಬಂತು. ಮದ್ಮಗ ಅಂದ್ರೆ ಮದ ಪ್ಲಸ್ ಹತ್ತಿದ ಮಗನ ಅಂತ. ಇದು ಯಾವ ಸಂಧಿನೋ ಸಮಾಸನೋ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವಿಡೋ ಪ್ರತಿ ಹೆಜ್ಜೆಲ್ಲೂ ಕಾವಲಾಗಿರೋ ಅಂತೇಳಿ ಮನೆ ದೇವ್ರೆಲ್ರಿಗೂ ಪೂಜೆ ಮಾಡಿದ್ವಿ. ಹಿರಿಯರ ಆಶೀರ್ವಾದಕ್ಕೋಸ್ಕರ ಹಿರಿಯರ ಪೂಜೆ ಮಾಡಿ ಎಡೆಲಿ ಒಂದು ಭಾಗನ ಚಪ್ರದ ಮೇಲೆ ಎಸಿತೀವಿ. ರೀಸನ್ ಇಷ್ಟೇ, ಮನೆಯ ಒಳಿತನ್ನು ಬಳಸೋ ಹಿರಿಯರು ಅದನ್ನು ಸೇವಿಸ್ತಾರೆ ಅಂತ ಅನ್ನೋ ನಂಬಿಕೆ. ಈ ಪೂಜೆಲಾದ್ಮೇಲೆ ಅಕ್ಕಿ ಶಾಸ್ತ್ರ, ಬಳೆ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಎಲ್ಲ ಮಾಡಿದ್ವಿ. ಅದಾದ್ಮೇಲೆ ಮಣಿ ಶಾಸ್ತ್ರ ಕುತ್ಕೊಂಡ್ರಪ್ಪ ಇವ್ರೇನು ಗಾಡಿ ಹೊಡಿತಿದಾರೋ, ಮಣೆ ಮೇಲೆ ಕುತ್ಕೊಂಡು ಶಾವಿಗೆ ಮಾಡ್ತಿದಾರೋ ಒಂದು ಗೊತ್ತಾಗ್ತಿರ್ಲಿಲ್ಲ. 1 ಮಿನಿಟ್ ನಿಂತ ಮೇಲೆ ಗೊತ್ತಾಗಿದ್ದು ಇವರು ಎಲ್ಲರೂ ಎಕ್ಸ್ಪರ್ಟ್ ಇದ್ದಾರೆ ಇದರಲ್ಲಿ ಅಂತ. ಅಕ್ಕಿ ನೋಡ್ರಿ ಇವ್ರು ಏನು ಚೆನ್ನಾಗಿ ಎಸಿತವ್ರು ಮ್ಯಾಕೆ ಚಪ್ರಸ್ತವ್ರೋ ತೋರ್ತವ್ರೋ ಒಂದು ಅರ್ಥ ಆಗ್ಲಿಲ್ಲ. ಇವರು ಇದರಲ್ಲೇ ಎಕ್ಸ್ಪರ್ಟ್. ಬಟ್ ಕ್ಯಾಮ್ರಾಮನ್ ಶೂಟ್ ಮಾಡೋಕ್ಕೋಸ್ಕರ ಹೆಂಗ್ ಮಾಡಿದ್ರು, ಪಿಸ್ತೂಲ್ ತಗೊಂಡಲ್ಲ, ಯೋಚನೆ ಮಾಡ್ರಿ ನೀವೇ ಎದ್ರಾಗೆ ಅಂತ. ಆಮೇಲೆ ಬೀಸಕಲ್ ಶಾಸ್ತ್ರ ಮಾಡಿದ್ರು. ಪಾಪ ಅದು ತಿರ್ಗಂಗೆ ಇಲ್ಲ ಜೋರಾಗೆ. ಮದ್ಯದ ಗೂಟ ಇರ್ಲಿಲ್ವೋ ಅಥವಾ ನಾನ್ ನೋಡಿದ್ರೆ ಇಷ್ಟಿದೀನಿ ಇವ್ರು ನೋಡಿದ್ರೆ ಇಷ್ಟಕ್ಕೊಂದು ಜನ ತಿರುಗ್ತಿದಾರೆ ಅಂತ ಎದ್ರಬಿಟ್ಟಿತ್ತೋ ಏನೋ ಗೊತ್ತಿಲ್ಲ. ಇದಾದ್ಮೇಲೆ ಶಾಸ್ತ್ರಕ್ಕೆ ಅಂತೇಳಿ ಮನೆ ಒಳಗೇನೆ ಗಂಧ ಹಚ್ಚಿ ಸ್ನಾನ ಮಾಡಿಸಿ ಮತ್ತೆ ಅರ್ಶಿಣ ಹಚ್ಚಕ್ಕೆ ಹೊರಗೆ ಕರ್ಕೊಂಬಂದ್ರು. ನಮ್ಮ ಅಕ್ಕ ನೀರ ಕಸ್ಬಿಳಿಗೆ ನಮ್ಮ ಅಣ್ಣ ನೋಡ್ರಿ ಎದ್ರಿಗೆ ಹೆಂಗೆ ಕಾಪಾಡಪ್ಪ ದೇವ್ರಿ ಅಂತ ಕೈ ಮುಖಂಗ್ ಕೂತಾನೆ. ಇದಾದ್ಮೇಲೆ ನಮ್ಮ ಅಣ್ಣಗೆ ಅರ್ಶಿಣ ಹಚ್ಚಿ ನಮ್ಮ ಯಮು ಟ್ರಯೋ ಜೊತೆ ಫೋಟೋ ತಕೊಂಡು ಗೌಡ್ರು ಮನೆ 4 ಪೀಸ್ ಆಗಿರೋ ನಾವೆಲ್ಲರೂ ಫೋಟೋ ತಕೊಂಡ್ವಿ. ಯಾಕಂದ್ರೆ ನಮ್ಮ ಅಕ್ಕ US ಹೋದ್ರೆ ಮತ್ತೆ ಬರಲ್ಲ ಅಂತ. ಇದಾಗಿತ್ತು ನಮ್ಮ ಅಣ್ಣನ ಮದುವೆಯ ವಿಶೇಷ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಫಾಲೋ, ಲೈಕ್ ಆ್ಯಂಡ್ ಶೇರ್ ಮಾಡಿ.